ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಡಿಸೆಂಬರ್ 5th ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ 2025ರಲ್ಲಿ ಯಾವ ಕ್ರಿಕೆಟಿಗನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾರೆ. ಸರಿನಾ? ಸೊ ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ MS ಧೋನಿ, ಆಪ್ಷನ್ ಸಿ ರವಿಚಂದ್ರನ್ ಅಶ್ವಿನ್, ಆಪ್ಷನ್ ಡಿ ಸೌರವ್ ಗಂಗೂಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಸಿ ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತೀವಿ. ಸರಿನಾ? ಸೊ ಇವರು ಯಾವ ರೀತಿಯ ಬೌಲರ್ ಆಗಿದ್ರು ಅಂತ ಕೇಳ್ತಾನೆ. ಸೊ ಸರಿನಾ? ಸೊ ಇವರು ಯಾರು ಅಂತಂದ್ರೆ ಸ್ಪಿನ್ನರ್ ಆಗಿದ್ರು. ಯಾರು ಅಂತಂದ್ರೆ ರವಿಚಂದ್ರನ್ ಅಶ್ವಿನ್ ಅನ್ನೋರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದವರು ಅಂತಂದ್ರೆ ಇವರು ತಮಿಳುನಾಡು ರಾಜ್ಯದವರು ಆಗಿದ್ರು. ಇವರು ಮೂಲತಃ ತಮಿಳುನಾಡು ರಾಜ್ಯದವರು ಆಗಿದ್ರು. ಆ್ಯಂಡ್ ದೆನ್ ಇವಾಗ ರೀಸೆಂಟ್ ಆಗಿ IPL ನಿಂದವೂ ಸಹ ನಿವೃತ್ತಿಯನ್ನು ಪಡೆದಿದ್ದಾರೆ. ಯಾರು? ರವಿಚಂದ್ರನ್ ಅಶ್ವಿನ್ ಅವರು. ಸರಿನಾ? ಸೊ ಲಾಸ್ಟ್ ಇಯರ್ ಇವರು ಈ ಟೆಸ್ಟ್ ಇಂದ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ಒನ್ ಡೇ ಇಂದ ಆಗಿರಲಿ, ಆ್ಯಂಡ್ ದೆನ್ ಟೆಸ್ಟ್ T20 ಇಂದ ಆಗಿರಲಿ, ಸೊ ಈ ಮೂರು ಫಾರ್ಮೇಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ರು. ಆ್ಯಂಡ್ ದೆನ್ ಈ ವರ್ಷ 2025ರಲ್ಲಿ ಈ IPL ನಿಂದಲೂ ಸಹ ಇವರು ರಿಟೈರ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಸರಿನಾ? ಯಾರು? ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಸೊ ಇದು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸರಿನಾ? ಸೊ ಇದು ಏನಿಲ್ಲ, ಇದು ಟಫ್ ಕ್ವಶನೇ ಅಲ್ಲ. ಇದು ಈಸಿ ಕ್ವಶನ್ ಆಗಿದೆ. ಯಾಕಂದ್ರೆ ಇದನ್ನ ನಾವು ಸಾಕಷ್ಟು ಸರಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ವಿ. ಸರಿನಾ? ಸೊ ಯಾರೇನು ಕರೆಂಟ್ ಅಫೇರ್ಸ್ ನೋಡ್ಕೊಂಡಿಲ್ಲ ಅಲ್ವಾ ಕ್ಲಾಸ್ಗಳು, ಪ್ಲೀಸ್ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ಏನಿದೆ ಅಂತಂದ್ರೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ 2025ರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನು ಸಹ ನಾನು ನೋಡಿಲ್ವಾ? ಈ ಒಂದು HDI ಮಾನದ ಬಗ್ಗೆ ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ. ಸರಿನಾ? ಇದರ ಒಂದು ಅಂಕಗಳ ಬಗ್ಗೆ ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಯಾವಾಗ ಈ RRB NTPC ಅಂಡರ್ ಗ್ರಾಜುಯೇಟ್ ಕ್ಲಾಸ್ ಮಾಡುವಾಗ. ಸರಿನಾ? ಸೊ ಹೇಳಿಲ್ವಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? 124, ಆಪ್ಷನ್ ಬಿ 130 ಕೊಟ್ಟಿದ್ದಾನೆ. 134, 130, 132 ಆ್ಯಂಡ್ ದೆನ್ 128 ಅಂತ ಇದೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? 130ನೇ ಸ್ಥಾನ ಅಂತ ಹೇಳ್ತೀವಿ. ಸರಿನಾ? ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 130ನೇ ಸ್ಥಾನದಲ್ಲಿ ನಮ್ಮ ಒಂದು HDI ಸೂಚ್ಯಂಕ ಕಂಡುಬರುತ್ತೆ. ಯಾರು ಇದನ್ನ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ UNDP ಅಂತ, ಯಾವುದು? ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ ನಮ್ಮ ಭಾರತದ ಸ್ಕೋರ್ ಎಷ್ಟಾಗಿತ್ತು? ನಮ್ಮ ಭಾರತದ ಸ್ಕೋರು 0.685 ಆಗಿತ್ತು. ಸರಿನಾ? ಸೊ ಸ್ಕೋರ್ ಕೇಳ್ಬೋದು. ನೆಕ್ಸ್ಟ್ ಶಿಫ್ಟಲ್ಲಿ ಸ್ಕೋರ್ ಕೇಳ್ತಾನೆ, ಬರ್ಕೊಂಡು ಇಟ್ಕೊಳ್ಳಿ. ಸರಿನಾ? ಸೊ ಇದೊಂದು ಸ್ಕೋರ್ ಕೇಳ್ತಾನೆ 0.685 ಅಂತ ಹೇಳ್ತೀವಿ. ಸರಿನಾ? ಯಾವುದು? HDI ಸ್ಕೋರ್ ಎಷ್ಟಾಗಿತ್ತು ಅಂದರೆ 0.685 ಅಂತ ಹೇಳ್ತೀವಿ. ಸರಿನಾ? ಸೊ ಆ್ಯಂಡ್ ದೆನ್ ಇದರ ಒಂದು ವರ್ಗ ನಮ್ಮದು ಭಾರತದ ಎಷ್ಟನೇ ವರ್ಗದಲ್ಲಿ ಬಂದಿತ್ತು ಅಂತ ಕೇಳಿದ್ರೆ ಮಧ್ಯಮ ಮಾನವ ಅಭಿವೃದ್ಧಿ ವರ್ಗದಲ್ಲಿ ನಮ್ಮ ಭಾರತ ಕಂಡು ಬರ್ತಾ ಇತ್ತು. ಆ್ಯಂಡ್ ದೆನ್ ಮೊದಲ ಸ್ಥಾನದಲ್ಲಿ ಯಾರಿದ್ರು? ಈ ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿರೋದು ಯಾರು? ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಈ ಒಂದು ಐಸ್ಲ್ಯಾಂಡ್ ಅವರು ಅಂತ ಹೇಳ್ತೀವಿ. ಸೆಕೆಂಡ್ ನಾರ್ವೆ ಅವರು, ಆ್ಯಂಡ್ ದೆನ್ ಥರ್ಡ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀವಿ. ಸರಿನಾ? ಫಸ್ಟ್ ಯಾರು? ಐಸ್ಲ್ಯಾಂಡ್, ಸೆಕೆಂಡ್ ನಾರ್ವೆ, ಆ್ಯಂಡ್ ದೆನ್ ಥರ್ಡ್ ಸ್ವಿಟ್ಜರ್ಲ್ಯಾಂಡ್. ಈ ಮೊದಲ, ಸೆಕೆಂಡ್ ಮತ್ತೆ ಥರ್ಡ್. ಆ್ಯಂಡ್ ಮುಂದಿನ ಪ್ರಶ್ನೆ, 2025ರಲ್ಲಿ G20 ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದು ಎಷ್ಟು ಸರಿ ಹೇಳಿಲ್ಲ, ಸಾಕೆಷ್ಟು ಸರಿ ನಾನು ಹೇಳಿದ್ದೀನಿ. ಮಿನಿಮಮ್ ಏನಿಲ್ಲಂದ್ರೂ ಸಹ 200-300 ಸರಿ ಹೇಳಿದ್ದೀನಿ. ಸೊ ಆಪ್ಷನ್ ಎ ಬ್ರೆಜಿಲ್ ರಿಯೋ ಡಿ ಜನರೋ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಭಾರತ ನವದೆಹಲಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಜೊಹಾನ್ಸ್ಬರ್ಗ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಮಿಯಾಮಿ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಹೇಳ್ಬೋದಾ? ಈ G20 ಶೃಂಗಸಭೆ 2024 ಅಂತ ಕೇಳಿದ್ರೆ ಈ ಒಂದು ಬ್ರೆಜಿಲ್ ರಿಯೋ ಡಿ ಜನರೋ ಆಗಿರ್ತಿತ್ತು. ಬಟ್ 2025 ಅಂತ ಕೊಟ್ಟಿದ್ದಾನೆ. ಅವಾಗ ನಾವು ಏನಂತ ಹೇಳಬೇಕಾಗಿತ್ತು ಅಂತಂದ್ರೆ ಈ ದಕ್ಷಿಣ ಆಫ್ರಿಕಾ ಜೊಹಾನ್ಸ್ಬರ್ಗ್ನಲ್ಲಿ ಈ ಒಂದು G20 ಶೃಂಗಸಭೆ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದೇ ಒಂದು G20 ಶೃಂಗಸಭೆಯಲ್ಲಿ ಈ ಅಮೆರಿಕ ಏನಿದೆ ಅಲ್ವಾ ಪಾಲ್ಗೊಂಡಿಲ್ಲ ಈ ವರ್ಷ. ಓಕೆ, ಈ ವರ್ಷ ಪಾಲ್ಗೊಂಡಿಲ್ಲ ಅದು. ಓಕೆ, ಈ ಡೊನಾಲ್ಡ್ ಟ್ರಂಪ್ ಏನಿದಾನಲ್ವಾ ಬಂದೇ ಇಲ್ಲ ಆತ ಅಲ್ಲಿ. ಸರಿಯಾ? ಸೊ ನೆಕ್ಸ್ಟ್ ವರ್ಷ 2026ರಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನು. 2026ರಲ್ಲಿ G20 ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಇದು ನಡೆಯಲಿರೋದು ಈ ಒಂದು ಅಮೆರಿಕಾದಲ್ಲಿ ಅಂತ. ಬಟ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ದಕ್ಷಿಣ ಆಫ್ರಿಕಾದವ್ರು ಏನಿದಾರಲ್ವಾ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರ ಸಹ ಮಾಡಿಲ್ಲ. ಯಾಕೆಂದರೆ ಡೊನಾಲ್ಡ್ ಟ್ರಂಪೇ ಬಂದಿಲ್ಲ ಅಲ್ಲ, ಅವರಿಗೆ ಹಸ್ತಾಂತರ ಮಾಡ್ತಾರೆ ಅಲ್ಲಿ ಅಲ್ವಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ಆಗಿದೆ ಇದು. ಈ ಒಂದು G20 ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಅಧ್ಯಕ್ಷತೆ ಮೀನ್ಸ್ ಒಂದು ಸಮ್ಮೇಳನದ ಮುಗಿದ ನಂತರವೂ ಸಹ ಒಂದು ಮುಂದಿನ ಅಧ್ಯಕ್ಷತೆಯನ್ನು ಟ್ರಾನ್ಸ್ಫರ್ ಮಾಡದೇ ಇರೋದು ಇದೇ ಫಸ್ಟ್ ಟೈಮ್. ಯಾರಿಗೆ ಮಾಡಿಲ್ಲ, ಯಾರು ಮಾಡಿಲ್ಲ, ಎಲ್ಲಿ ನಡೆದಿತ್ತು, ಮುಂದೆ ಎಲ್ಲಿ ನಡೆಯಲಿದೆ ಎಲ್ಲವೂ ಸಹ ನೆನ್ಪಿಟ್ಕೊಳ್ಳಿ. ಸರ್ ನಾ ಕೇಳ್ತಾನೆ ಮುಂಬರ್ತಕ್ಕಂಥ ಶಿಫ್ಟ್ಗಳಲ್ಲಿ ನಿಮಗೆ. ಓಕೆ, ಸೊ ಇದರ ಒಂದು ಸಮ್ಮೇಳನದ ವಿಷಯ ಏನಾಗಿತ್ತು ಅಂತ ಕೇಳಿದ್ರೆ ಐಕಮತ್ಯ ಮತ್ತೆ ಈ ಒಂದು ಸಮಾನತೆ ಮತ್ತು ಸುಸ್ಥಿರತೆ ಅನ್ನೋದಾಗಿತ್ತು. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ 2025ರ ವಿಶ್ವ ಜುಡೋ ಚಾಂಪಿಯನ್ಶಿಪ್ಗಳು ಎಲ್ಲಿ ನಡೆದವು ಅಂತ ಕೇಳಿದಾನೆ. ಎಲ್ಲಿ ನಡೆದವು? ಆಪ್ಷನ್ ಎ ಪ್ಯಾರಿಸ್ ಅಲ್ಲಿ, ಆಪ್ಷನ್ ಬಿ ಅಬುಧಾಬಿಯಲ್ಲಿ, ಆಪ್ಷನ್ ಸಿ ಬುಡಾಪೆಸ್ಟ್, ಆಪ್ಷನ್ ಡಿ ಟೋಕಿಯೋ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ನಡೆದಿದ್ದಾವೆ ವಿಶ್ವ ಜುಡೋ ಚಾಂಪಿಯನ್ಶಿಪ್ಗಳು?
ಎಲ್ಲಿ ಅಂತಂದ್ರೆ ಈ ಒಂದು ಹಂಗೇರಿಯಲ್ಲಿ ನಡೆದಿದ್ದಾವೆ. ಹಂಗೇರಿಯ ಒಂದು ಬುಡಾಫೆಸ್ಟ್ ಅಲ್ಲಿ, ಹಂಗೇರಿಯ ರಾಜಧಾನಿ ಯಾವುದು ಬುಡಾಫೆಸ್ಟ್ ಅಲ್ಲಿ ಈ ಒಂದು ವರ್ಲ್ಡ್ ಜುಡೋ ಚಾಂಪಿಯನ್ಶಿಪ್ಗಳು ನಡೆದಿದ್ದಾವೆ. ಯಾವಾಗ 2025ರಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬಹುದು ನಿಮಗೆ. ಓಕೆ, ಇದು ನಡೆದಿರೋ ದಿನಾಂಕ ಯಾವಾಗ? ಇದು ಜೂನ್ ಅಲ್ಲಿ ನಡೆದಿದ್ದಾವೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಇದು ಇಂಪಾರ್ಟೆಂಟ್ ಇದೆ. ಎಲ್ಲಿ ನಡೆದಿದೆ ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಎಂತ ಬೇಕಾಗಿಲ್ಲ. ಸೊ ಜಸ್ಟ್ ಎಂತ ಅಂತಂದ್ರೆ ಇದು ಎಲ್ಲಿ ನಡೆದಿದೆ, ಯಾವುದು ವಿಶ್ವ ಜುಡೋ ಚಾಂಪಿಯನ್ಶಿಪ್ ಎಲ್ಲಿ ಅಂದ್ರೆ ಬುಡಾಫೆಸ್ಟ್ ಅಲ್ಲಿ ನಡೆದಿದೆ. ಬುಡಾಫೆಸ್ಟ್ ಅಲ್ಲಿ ಕಂಡು ಬರುತ್ತೆ, ಹಂಗೇರಿಯಲ್ಲಿ ಕಂಡು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಯಾರು? ನೊವಾಕ್ ಜೊಕೋವಿಕ್ ಅವರ. ನೊವಾಕ್ ಜೊಕೋವಿಕ್ ಅವರು ಯಾವುದೂ ಗೆದ್ದಿಲ್ಲ ಈ ವರ್ಷ, ಸರಿನಾ? ಅಂಡ್ ನೆಕ್ಸ್ಟ್ ಜಾನಿಕ್ ಸಿನ್ನರ್ ಅವರ, ಅಂಡ್ ದೆನ್ ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಕೊಟ್ಟಿದ್ದಾರೆ, ಅಂಡ್ ದೆನ್ ಈ ಅಲೆಕ್ಸಾಂಡರ್ ಝರವ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಂದ್ರೆ ಈ ಒಂದು ಜಾನಿಕ್ ಸಿನ್ನರ್ ಆಗ್ತದೆ, ಸರಿನಾ? ಯಾರು? ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಸೊ ಇವ್ರು ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಈ ಅಲೆಕ್ಸಾಂಡರ್ ಝರವ್ ಅವ್ರನ್ನ ಸೋಲಿಸಿ ಈ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಈ ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಬರ್ತಕ್ಕಂಥ ಎರಡನೇ ಒಂದು ಗ್ರ್ಯಾಂಡ್ ಸ್ಲಾಮ್ ಯಾವುದು? ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಅದನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಅವರು. ಯಾರನ್ನ ಸೋಲಿಸಿದ್ದಾರೆ ಅಂದ್ರೆ ಇವರು ಜಾನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿದ್ದಾರೆ. ಅಂಡ್ ನೆಕ್ಸ್ಟ್ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಬರುತ್ತೆ, ಯಾವುದು ಮೂರನೇ ಗ್ರ್ಯಾಂಡ್ ಸ್ಲಾಮ್, ಅದರಲ್ಲಿ ಗೆದ್ದಿರೋರು ಯಾರು ಅಂದ್ರೆ ಈ ಜಾನಿಕ್ ಸಿನ್ನರ್ ಅವರು. ಸೋಲಿಸಿರೋದು ಯಾರಿಗೆ? ಹಾಗೆ ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರಿಗೆ ಸೋಲಿಸಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದ್ರೆ ಈ US ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ, ಅದರಲ್ಲಿ ಗೆದ್ದಿರೋರು ಯಾರು ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಅವರು. ಸೋಲಿಸಿರೋದು ಯಾರಿಗೆ ಅಂದ್ರೆ ಜಾನಿಕ್ ಸಿನ್ನರ್ ಅವರಿಗೆ. ಓಕೆ, ಸೊ ನಾನು ಸೋಲ್ಸು, ನಾನು ನೀಲ್ ಸೋಲ್ಸು ಅಂತ ಒಂದರಲ್ಲಿ ಒಬ್ಬೊಬ್ರು ಸೋಲಿಸುತ್ತಾ ಬಂದಿದ್ದಾರೆ, ಸರಿನಾ? ಸೊ 4 ಸಹ ನೆನ್ಪಿಟ್ಕೊಳ್ಳಿ, ಸರಿನಾ? 2 ಸರಿ ಇವ್ರು ಗೆದ್ದಿದ್ದಾರೆ, 2 ಸರಿ ಇವ್ರು ಗೆದ್ದಿದ್ದಾರೆ, ಸರಿನಾ? ಬಟ್ ಯಾವ್ದು ಯಾರು ಗೆದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ಆ್ಯಂಡ್ ದೆನ್ ಯಾವ್ದು ಯಾರನ್ನ ವಿರುದ್ಧ ಆಟ ಆಡಿ ಗೆದ್ದಿದ್ದಾರೆ, ಫೈನಲ್ ಅಲ್ಲಿ ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಓಕೆ, ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಸಹ ನಿಮ್ಗೆ ಕೇಳ್ಬೋದು. 113ನೇ ಆವೃತ್ತಿ ಆಗಿತ್ತು. ಯಾವುದು? ಈ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ, ಸರಿನಾ? ಎಷ್ಟನೇ ಆವೃತ್ತಿ ಅಂದ್ರೆ 113ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಸರಿನಾ? ಸೊ ಇಲ್ಲಿವರೆಗೂ ಎಷ್ಟು? ಇದು 4ನೇ ಕ್ವಶನ್ ಅಲ್ವಾ? ಈ 4 ಕ್ವಶನ್ ವರೆಗೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿಲ್ವಾ? ಬೇರೆ ಕ್ಲಾಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ವಿ, ಸರಿನಾ? ಈ 4 ಪ್ರಶ್ನೆಗಳನ್ನ ನೋಡ್ಕೊಂಡಿದ್ವಿ ಆಲ್ರೆಡಿ. ಓಕೆ, ಇದು ಎಷ್ಟನೇ ಇದೆ? 7ನೇ ಸ್ಥಾನ, 8ನೇ ಸ್ಥಾನ, 10ನೇ ಸ್ಥಾನ, 12ನೇ ಸ್ಥಾನ. ಸೊ ಅದಕ್ಕೆ ಸಿಂಪಲ್ ಆನ್ಸರ್ ಯಾವುದು? ಈ 10ನೇ ಸ್ಥಾನ ಅಂತ ಹೇಳ್ತೀವಿ, ಸರ್. ಈ ಒಂದು CCPI ನಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟಿದೆ ಅಂತಂದ್ರೆ ಈ 10ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಾ ಇದೆ. ಓಕೆ, ಎಷ್ಟನೇ ಸ್ಥಾನ ಅಂತಂದ್ರೆ 10ನೇ ಸ್ಥಾನ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ವಾಲ್ಟ್ ಫೈನಲ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರು ಅಂತ ಕೇಳಿದ್ರೆ, ಸರ್ ಯಾರು? ದೀಪಾ ಕರ್ಮಾಕರ್ ಅವರ. ಹೌದು, ಈ ದೀಪಾ ಕರ್ಮಾಕರ್ ಏನಿದಾರಲ್ವಾ ಈ ಜಿಮ್ನಾಸ್ಟಿಕ್ಗೆ ಸಂಬಂಧಪಟ್ಟಿದ್ದಾರೆ. ಬಟ್ ಇವರು ಇದೇ ವರ್ಷ ರಿಟೈರ್ಮೆಂಟ್ ಸಹ ತಗೊಂಡಿದ್ದಾರೆ. ಯಾರು? ದೀಪಾ ಕರ್ಮಾಕರ್ ಅನ್ನೋರು. ಅಂಡ್ ದೆನ್ ಪ್ರತಿಷ್ಠಾ ಸಮಂತ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಪ್ರಣತಿ ನಾಯಕ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಇಹಾನಿ ಜಾಂಗ್ ಅಂತ ಕೊಟ್ಟಿದ್ದಾರೆ. ಹೆಸರನ್ನ ಇಹಾನಿ ಜಾಂಗ್ ಅವರು ಏನಿದಾರಲ್ವಾ ಇವರು ಬಂಗಾರದ ಪದಕವನ್ನು ಗೆದ್ದಿದ್ದಾರೆ. ಕಂಚಿನ ಪದಕ ಅಂತ ಕೇಳಿದರೆ ಕಂಚಿನ ಪದಕ ಯಾರು ಗೆದ್ದಿದ್ದಾರೆ? ನಮ್ಮ ಭಾರತೀಯರಾಗಿರ್ತಕ್ಕಂಥ ಈ ಪ್ರಣತಿ ನಾಯಕ್ ಅವರು ಬಂಗಾರದ ಪದಕವನ್ನು ಗೆದ್ದಿದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಯಾರು ಅಂದ್ರೆ ಈ ಪ್ರಣತಿ ನಾಯಕ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನು ನೋಡ್ಕೊಳ್ಳಿ ಸ್ವಲ್ಪ. ಇದು ಎಲ್ಲಿ ನಡೆದಿತ್ತು? ಇದು ದಕ್ಷಿಣ ಕೊರಿಯಾದ ಜಿಚಿಯಾನಲ್ಲಿ ಇದು ನಡೆದಿತ್ತು. ಓಕೆ, ಯಾವುದೋ ಒಂದು ಕ್ರೀಡೆ, ಈ ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್. ಆ್ಯಂಡ್ ದೆನ್ ನೆಕ್ಸ್ಟ್ ಜೂನ್ 2025 ಹೊತ್ತಿಗೆ ನರೇಂದ್ರ ಮೋದಿ ಅವರು ಭಾರತ ಪ್ರಧಾನಮಂತ್ರಿಯಾಗಿ ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ? 11 ವರ್ಷ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಲ್ಸಿಯಂ ಕ್ಲೋರೈಡ್ನ CaCl2ನ ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದಾನೆ. ಸರ್ ಇದರ ಒಂದು ಆಣ್ವಿಕ ದ್ರವ್ಯರಾಶಿ ಎಷ್ಟಾಗುತ್ತೆ ಅಂದರೆ 110.98 ಆಗುತ್ತೆ, ಸರಿನಾ? ಸೊ ಅದಕ್ಕೆ ನಿಯರ್ ಬೈ ಆನ್ಸರ್ ಯಾವುದಿದೆ ಅಂದರೆ 111 ಗ್ರಾಮ್ ಮೋಲ್ ಇದೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 111 ಗ್ರಾಮ್ ಅಂತ ಆಗುತ್ತೆ. ಓಕೆ, 111 ಗ್ರಾಮ್ ಪರ್ ಮೋಲ್ ಅಂತ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಯೊಂದು ವಿಶಿಷ್ಟ ಧ್ವನಿಯನ್ನು ಕೇಳಲು ಮೂಲ ಧ್ವನಿ ಮತ್ತು ಪ್ರತಿಲಿತ ಧ್ವನಿಯ ನಡುವಿನ ಕನಿಷ್ಠ ಸಮಯದ ಮಧ್ಯಂತರ ಎಷ್ಟು ಇರಬೇಕು ಅಂತ ಕೇಳಿದಾನೆ. ಎಷ್ಟಿರಬೇಕು? 0.05 ಸೆಕೆಂಡ್ ಇರಬೇಕು, ಆ್ಯಂಡ್ ದೆನ್ 0.10 ಸೆಕೆಂಡ್ ಇರಬೇಕು, 0.15 ಸೆಕೆಂಡ್ ಇರಬೇಕು, ಆ್ಯಂಡ್ ದೆನ್ 0.2 ಸೆಕೆಂಡ್ ಇರಬೇಕು ಅಂತ ಹೇಳ್ತಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಇದಕ್ಕೆ 0.1 ಸೆಕೆಂಡ್ ಅಂತ ಹೇಳ್ತೀವಿ, ಸರಿನಾ? 0.1 ಸೆಕೆಂಡ್ ಇರಬೇಕು ಅಂತ. ಓಕೆ, ಎಷ್ಟು? 0.1 ಸೆಕೆಂಡ್ ಇರಬೇಕು. ಓಕೆ, 0.1 ಸೆಕೆಂಡ್ ಇರಬೇಕು. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ದೀರ್ಘಾವಧಿಯ ಗರ್ಭಧಾರಣೆಯನ್ನು ತಡೆಯಲು ಏನು ಬಳಸಬೇಕು ಅಂತ ಕೇಳಿದಾನೆ, ಹೆಸರನ್ನ. ಸೊ ಮೀನ್ಸ್ ದೀರ್ಘಾವಧಿಯ ಸಮಯದಲ್ಲೇ ಗರ್ಭಧಾರಣೆಯನ್ನು ತಡೆಯಲು ಏನು ಬಳಸಬೇಕು? ಇವಾಗ ಜಸ್ಟ್ ಅಲ್ಪಾವಧಿ ಅಂತ ಏನಾದರೂ ಕೊಟ್ಟರೆ ಸರ್ನ ಇದೊಂದು ಕಾಂಡೋಮ್ ಆಗ್ತಿತ್ತು, ಆ್ಯಂಡ್ ದೆನ್ ಈ ಒಂದು ಬಾಯಿಯ ಗರ್ಭ ನಿರೋಧಕ ಮಾತ್ರೆಗಳಾಗ್ತಿತ್ತು, ಆ್ಯಂಡ್ ದೆನ್ ಕಾಪರ್ ಟೀ ಆಗ್ತಿತ್ತು. ಓಕೆ, ಬಟ್ ಇಲ್ಲಿ ದೀರ್ಘಾವಧಿ ಅಂತ ಕೇಳಿದ್ರೆ ಅದಕ್ಕೆ ಯಾವುದಾಗುತ್ತೆ ಅಂದರೆ ಈ ಒಂದು ಗರ್ಭ ನಿರೋಧಕ ಇಂಜೆಕ್ಷನ್ ಅನ್ನೋದಾಗುತ್ತೆ. ಓಕೆ, ಈ ಒಂದು ಗರ್ಭ ನಿರೋಧಕ ಇಂಜೆಕ್ಷನ್ ಏನಿದೆ ಅಲ್ವಾ ಇದನ್ನು ನಾವು ದೀರ್ಘಾವಧಿಯ ಗರ್ಭಧಾರಣೆಯನ್ನು ತಡೆಯಲು ನಾವು ಬಳಸ್ತೇವೆ. ಓಕೆ, ಸೊ ಆಲ್ರೆಡಿ ಈ ಮೂರನ್ನೂ ಸಹ ಕೇಳಿದ್ದಾನೆ.
ಇದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆನೇ ಕೇಳಿದ್ದಾನೆ. ಓಕೆ, ಮೀನ್ಸ್ ಈ ಒಂದು ಗರ್ಭಧಾರಣೆಯನ್ನು ನಿಲ್ಲಿಸಲು ಈ ಕೆಳಗಿನ ಯಾವ ವಿಧಾನಗಳನ್ನು ನಾವು ಬಳಸಬಹುದು ಅಂತ, ಸರಿನಾ? ಸೊ ಇಲ್ಲಿ ಆಲ್ ಆಫ್ ದಿ ಅಬೋವ್ ಆಗಿತ್ತು ಅಲ್ಲಿ, ಯಾಕೆಂದ್ರೆ ಈ ಒಂದು ಕಾಂಡಮ್ ಕೊಟ್ಟಿದ್ದ, ಆ್ಯಂಡ್ ದೆನ್ ಈ ಒಂದು ಬಾಯಿಯ ಗರ್ಭ ನಿರೋಧಕ ಮಾತ್ರೆಗಳು ಕೊಟ್ಟಿದ್ದ, ಆ್ಯಂಡ್ ದೆನ್ ಈ ಒಂದು ಕಾಪರ್-ಟೀನು ಸಹ ಕೊಟ್ಟಿದ್ದ, ಸರಿನಾ? ಸೊ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಕೇಳೋದೇ ಎಲ್ಲಿ ಕನ್ಫ್ಯೂಷನ್ ಆಗೋದು ಇಲ್ಲಂದ್ರೆ ಈ ಒಂದು ಕಾಪರ್-ಟೀ, ಸರಿನಾ? ಸೊ ಇದನ್ನು ನೀವು ಹೇಳ್ಬೋದು, ಇದನ್ನ ಹೇಳ್ಬೋದು, ಬಟ್ ಈ ಕಾಪರ್-ಟೀನ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಇದು ದೀರ್ಘಾವಧಿಗೆ ಯಾವುದಂದ್ರೆ ಗರ್ಭ ನಿರೋಧಕ ಇಂಜೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಿಗಳಲ್ಲಿ ಕೀಟನಾಶಕದ ಸಾಂದ್ರತೆ ಹೆಚ್ಚು ಇರುತ್ತದೆ ಅಂತ ಕೇಳಿದಾನೆ. ಸರಿನಾ? ಕೀಟನಾಶಕದ ಸಾಂದ್ರತೆ ಹೆಚ್ಚು ಇರುತ್ತೆ. ಓಕೆ, ಒಂದು ಹುಲ್ಲನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವುನ ಈ ಒಂದು ಹದ್ದು ತಿನ್ನುತ್ತೆ. ಸೊ ಅತಿ ಹೆಚ್ಚಾಗಿ ಯಾವುದರಲ್ಲಿ ಇರುತ್ತೆ ಕೀಟನಾಶಕದ ಸಾಂದ್ರತೆ? ಈ ಒಂದು ಹದ್ದಿನಲ್ಲೇ ಕಂಡು ಬರುತ್ತೆ. ಓಕೆ, ಯಾವುದು ಹದ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಓಕೆ, ಇದನ್ನ ನೋಡ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತು ಸ್ಫಟಿಕೀಯವಾಗಿದೆ ಅಂತ ಕೇಳಿದಾನೆ. ಸರ್, ಸ್ಫಟಿಕೀಯವಾಗಿರೋದು ಯಾವುದು? ಉಪ್ಪು, ಸಕ್ಕರೆ, ಮರಳು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಇವೆಲ್ಲವೂ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇವೆಲ್ಲವೂ ಅಂತ ಆಗುತ್ತೆ. ಯಾವುದು? ಇವೆಲ್ಲವೂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ನೀವು ಓದ್ಕೊಳ್ತೀರಾ? ಓಕೆ, ಇದನ್ನು ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಉದಾಹರಣೆಯಾಗಿದೆ ಅಂತ ಕೇಳಿದಾನೆ. ಸರ್, ನೈಸರ್ಗಿಕ ಪರಿಸರ ವ್ಯವಸ್ಥೆಯ, ಓಕೆ, ನೈಸರ್ಗಿಕ ಅಂತಂದ್ರೆ ಈಸಿಯಾಗಿ ಹೇಳ್ಬೋದಲ್ಲ. ಅರಣ್ಯ, ಹೌದು ಸರ್, ಅರಣ್ಯವೇ. ಮತ್ತು ಅರಣ್ಯ ಅಂದ್ರೆ ನೈಸರ್ಗಿಕ ಅಲ್ವಾ? ಏನು ನಾವೇ ಕ್ರಿಯೇಟ್ ಮಾಡಿ ಇಟ್ಟಿದ್ದೀವ ಅಲ್ಲಿ? ಇಲ್ಲ ತಾನೇ. ಸೊ ತಾನೇ ಬೆಳೆದಿದೆ ಅಲ್ವಾ? ಸೊ ಅರಣ್ಯವೇ ಹೌದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹೈಡ್ರೋಫೋನಿಕ್ಸ್ ನಾವೇ ತಯಾರು ಮಾಡ್ಬೋದು. ಆ್ಯಂಡ್ ದೆನ್ ಮೀನಿನ ಟ್ಯಾಂಕ್ ನಾವೇ ತಯಾರು ಮಾಡಿದ್ದೀವಿ. ಹಸಿರು ಮನೆ, ಗ್ರೀನ್ ಹೌಸ್, ಇವಾಗ ಸಸಿಗಳನ್ನು ಬೆಳೆಸಕ್ಕೆ ಮಾಡಿರ್ತಾರಲ್ವಾ, ನೀವು ರೋಡಲ್ಲಿ ಹೋಗುವಾಗ ಕೆಲವೊಂದು ಕಡೆ ನೋಡಿರ್ತೀರ, ಈ ಥರ ಹಾಕಿರ್ತಾರೆ, ಎಲ್ಲ ಹಸಿರಾಗಿರುತ್ತೆ, ಎಲ್ಲ ಫುಲ್ ಕ್ಲೋಸ್ ಮಾಡಿರ್ತಾರಲ್ವ, ಹಸಿರು ಬಟ್ಟೆ ಹಾಕಿರ್ತಾರೆ ಮೇಲೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂದರೆ ಈ ಒಂದು ಗ್ರೀನ್ ಹೌಸ್ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಗ್ರೀನ್ ಹೌಸ್ ಅಂತ ಹೇಳ್ತೀವಿ. ಜಾಸ್ತಿ ಟೆಂಪ್ರೇಚರ್ನ ಅಲ್ಲಿ ಹಿಡಿದು ಇಟ್ಕೊಂಡು ಜಾಸ್ತಿ ಬೇಗ ಅಲ್ಲಿ ಬೆಳೆಸ್ತಾರೆ. ಸರಿನಾ? ಸೊ ಎಲ್ಲವೂ ಸಹ ಏನಿದೆ ಅಂತಾರೆ ನೈಸರ್ಗಿಕ ಅಲ್ಲ, ಅನೈಸರ್ಗಿಕ ಅಂತ ಹೇಳ್ತೀವಿ. ಇಲ್ಲಿ ನೈಸರ್ಗಿಕ ಆಗಿರೋದು ಯಾವುದು? ಈ ಅರಣ್ಯ ಅಂತ ಹೇಳ್ತೀವಿ. ಅರಣ್ಯದ ಜೊತೆಗೆ ಯಾವ್ಯಾವ ಬರುತ್ತೆ ನಮಗೆ? ಸಮುದ್ರ, ಸಾಗರ, ಇವೆಲ್ಲವೂ ಇದಾವಲ್ವಾ? ಸೊ ಎಲ್ಲವೂ ಸಹ ನಿಮಗೆ ನೈಸರ್ಗಿಕ ಬರುತ್ತೆ. ನೈಸರ್ಗಿಕ ನಿಮ್ಗೆ ಗೊತ್ತಾಗೇ ಆಗುತ್ತೆ ಆಪ್ಷನ್ ನೋಡಿದ್ರೆ. ಆ್ಯಂಡ್ ನೆಕ್ಸ್ಟ್, ಅಕ್ಕಪಕ್ಕದಲ್ಲಿ ಕುಳಿತಿರುವ ಇಬ್ಬರು ಸ್ನೇಹಿತರು ತಮ್ಮ ನಡುವಿನ ಗುರುತ್ವಾಕರ್ಷಣೆಯ ಬಲವನ್ನು ಏಕೆ ಅನುಭವಿಸುವುದಿಲ್ಲ ಅಂತ ಕೇಳಿದಾನೆ. ಯಾಕೆ ಅಂತಂದರೆ ಗುರುತ್ವಾಕರ್ಷಣೆಯ ಬಲವು ತುಂಬ ದುರ್ಬಲವಾಗಿರೋದ್ರಿಂದ ಅವರು ಅನುಭವಿಸುವುದಿಲ್ಲ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರಿಗೆ ನೀಡಲಾಯಿತು? ಸರಿನಾ? ಸೊ ಇದು ನಿಮಗೆ 1000 ಸರಿ ಹೇಳಿದ್ದೀನಿ, 1000 ಸರಿ. ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಸರ್, ನಾನು ಕರೆಂಟ್ ಅಫೇರ್ಸ್ ಹೇಳಿದಾಗ ಬರೆದು ಕೊಡ್ತೀನಿ, ಈ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ. ಸರಿನಾ? ಬಂದಿದೆ ನೋಡಿ, ಸರಿಯಾ? ಸೊ ಈ ಕ್ವಶನ್ ಆಲ್ರೆಡಿ RRB NTPC ಸಹ ಬಂದಿತ್ತು, ಗ್ರಾಜುಯೇಟ್ ಎಕ್ಸಾಮಲ್ಲಿ ಬಂದಿತ್ತು. ಸರಿನಾ? ಗ್ರಾಜುಯೇಟ್ ಎಕ್ಸಾಮಲ್ಲೂ ಸಹ ಇದನ್ನೇ ಹೇಳಿದ್ದೆ. ಅದಕ್ಕಿಂತ ಮುಂಚೆಯೇ ಸಹ ಮೀನ್ಸ್ ಇದೇನು ಕರೆಂಟ್ ಅಫೇರ್ಸ್ ನಾನು ಮಾತಾಡ್ತಿದ್ದೆ ಅಲ್ವಾ, ಮೀನ್ಸ್ ಈ ಒಂದು ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿ ಬಗ್ಗೆ, ಯಾಕೆಂದರೆ ಮೊದಲ ಬಾರಿಗೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇನ್ನೊಂದು ಯಾರು ಅಂತಂದರೆ ನಮ್ಮ ಈ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಿದೆ. ಯಾರು? ಈ ಮಾಧವ್ ಗಾಡ್ಗಿಲ್ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇವರು ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಸರಿನಾ? ಸೊ ಇವರಿಗೆ ನೀಡಿದ್ದಾರೆ ಯಾವುದೋ ಒಂದು ಪ್ರಶಸ್ತಿ, ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿ. ಓಕೆ, ಸೊ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೊಂದು ನಿಮ್ಗೆ ಹೇಳಿದ್ದೆ ರಾಮ್ಸರ್ ಪ್ರಶಸ್ತಿ, ಯಾರು? ಜಯಶ್ರೀನ್ ಅವರು, ನೆನ್ಪಿಟ್ಕೊಳ್ಳಿ, ಇನ್ನೂ ಬರಬಹುದು ನಿಮಗೆ. ಓಕೆ, ಇಂಪಾರ್ಟೆಂಟ್ ಇದೆ ಅವ್ರ ಹೆಸರು. ಯಾರ್ದು? ಈ ರಾಮ್ಸರ್ ಪ್ರಶಸ್ತಿಯನ್ನು, ವಿಟ್ಲ್ಯಾಂಡ್ ಪ್ರಶಸ್ತಿಯನ್ನು 2025ರಲ್ಲಿ ಯಾರಿಗೆ ನೀಡಲಾಗಿದೆ? ಮೊದಲ ಬಾರಿಗೆ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಜಯಶ್ರೀ ಅಂತ. ಹಾಗೆ ಈ ಒಂದು ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಮಾಧವ್ ಗಾಡ್ಗಿಲ್ ಅವರಿಗೆ ನೀಡಿದೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ, ಅವಾಗಲೂ ನಿಮಗೆ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ಕ್ವಶನ್ಗಳು ನೀವೇನಾದರೂ ನಾನು ಹಳೆ ಅನಾಲಿಸಿಸ್ ಕ್ಲಾಸ್ಗಳು, ಹಳೆ ಕ್ಲಾಸ್ಗಳು ಏನಾದರೂ ಕೇಳಿದರೆ ಅಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ, ಈ ಕ್ವಶನ್ ಪಕ್ಕ ಬಂದೇ ಬರುತ್ತೆ ರೀ, ಬರ್ಕೊಂಡು ಇಟ್ಕೊಳ್ರಿ ಅಂತ. ಸರಿನಾ? ಸೊ ಅದು ಕ್ಲಿಪ್ ಇವತ್ತು ನನಗೆ ಒಂದು ಮಾತ್ರ ಸಿಕ್ಕಿದೆ. ಓಕೆ, ಈ ಕ್ವಶನ್ ಮುಂದೆ ಬರೋದು, ಇದನ್ನು ನೆನ್ಪಿಟ್ಕೊಳ್ಳಿ ಅಂತ. ಅದನ್ನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಓಕೆ, ಮೀನ್ಸ್ ಸಮ್ ಪ್ರೂಫ್ಗಳು ಇರಲಿ ಅಂತ. ಓಕೆ, ಹೇಳೋದು ಬರ್ತಾ ಇದ್ದಾವ ಇಲ್ವಾ, ಏನು ಸುಮ್ಮನೆ ಇದ್ರೇನೋ ಓದ್ತಾ ಇದ್ದೀವ ಅಂತ. ಓಕೆ, ಸೊ ನಾನು ಯಾವ್ದು ಹೇಳ್ತಿರ್ತೀನಲ್ವ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದು ಹೇಗೆ ಅಂತಂದರೆ, ಓಕೆ, ನಿಮ್ಗಿಂತ ನಾನೇನು ಜಾಸ್ತಿ ಬುದ್ಧಿವಂತ ಅಂತಲ್ಲ, ಹಾಗಲ್ಲ, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಳವಾಗಿ ಇಳಿದು ಹೇಗೆ ಅಂತಂದರೆ, ಓಕೆ, ನೀರಿನ ಆಳ ಎಷ್ಟು ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ದ್ಯಾಟ್ಸ್ ವೈ ಅಷ್ಟೇ. ಆ್ಯಂಡ್ ನೆಕ್ಸ್ಟ್, ಹೈಡ್ರೋಕಾರ್ಬನ್ಗಳನ್ನು ಸುಡುವುದರಿಂದ ಏನು ಸಿಗುತ್ತದೆ ಅಂತ ಕೇಳಿದ್ರೆ ಏನು ಸಿಗುವುದಿಲ್ಲ, ಒಂದು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಇನ್ನೊಂದು ನೀರು ಸಿಗುತ್ತೆ. ಓಕೆ, ಏನು ಅಂದರೆ ಈ ಒಂದು ಹೈಡ್ರೋಕಾರ್ಬನ್ಗಳು ಸುಡುವುದರಿಂದ ಏನು ಸಿಗುತ್ತದೆ ಅಂತ ಕೇಳಿದ್ರೆ ಈ ಆಪ್ಷನ್ ಬಿ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೆನ್ ನೀರು ಸಿಗುತ್ತದೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಅದೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು 2030-31ನೇ ಸಾಲಿಗೆ ಗುರಿ ನಿಗದಿಪಡಿಸಿರುವ ಯಾವ ಯೋಜನೆಗೆ 11,440 ಕೋಟಿ ಬಜೆಟ್ ನಿಗದಿಪಡಿಸಿದ್ದಾರೆ ಅಂತ ಕೇಳಿದಾನೆ. ಯಾವುದಕ್ಕೆ? ಆಪ್ಷನ್ ಎ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಆಪ್ಷನ್ ಬಿ ಪಲ್ಸ್ ಸ್ವಾವಲಂಬನೆ ಮಿಷನ್, ಮೀನ್ಸ್ ದ್ವಿದಳ ಧಾನ್ಯಗಳ ಆತ್ಮನಿರ್ಭರಕ್ಕಾಗಿ ಮಿಷನ್. ಹೌದು, ಇದೆ ಯಾವುದು ದ್ವಿದಳ ಧಾನ್ಯಕ್ಕಾಗಿಯೇ ಇದೊಂದು ಮೀಸಲಾತಿ ಇಟ್ಟಿದ್ದಾರೆ, ಮೀಸಲು ಇಟ್ಟಿದ್ದಾರೆ. ಎಷ್ಟು ಕೋಟಿ? 11,440 ಕೋಟಿ ಅಂತ ಹೇಳ್ತೀವಿ. ಯಾವುದೋ ಆಪ್ಷನ್ ಬಿ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯಗಳಿಗಾಗಿ, ಈ ಒಂದು ಆತ್ಮನಿರ್ಭರಕ್ಕಾಗಿ, ಈ ಒಂದು ಮಿಷನ್ಗಾಗಿ ಇಷ್ಟು ದುಡ್ಡನ್ನು ಇಟ್ಟಿದ್ದಾರೆ. ಸರಿನಾ? ಯಾವ ಒಂದು ವರ್ಷದ ಒಳಗೆ, ಈ ಒಂದು 2030-31 ಒಳಗೆ. ಆಮೇಲೆ ನೆಕ್ಸ್ಟ್, ಎಪಿಥಿಲಿಯಲ್ ಅಂಗಾಂಶದ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ರೆ ಏನು? ಇದೊಂದು ಪ್ರೊಟೆಕ್ಟಿಂಗ್ ಲೇಯರ್ ಆಗಿರುತ್ತೆ. ಪ್ರೊಟೆಕ್ಟಿಂಗ್ ಅಂತ ಎಲ್ಲಿದೆ? ದೇಹಕ್ಕೆ ಆಧಾರವನ್ನು ಒದಗಿಸುವುದು. ಆಧಾರ ಪ್ರೊಟೆಕ್ಟ್ ಆಗುತ್ತಾ? ಇಲ್ಲ, ಆಗಲ್ಲ. ಸೊ ಅದು ದೇಹದ ಮೇಲ್ಮೈಗಳ ರಕ್ಷಣೆ ಮತ್ತು ಹೊದಿಕೆ. ಹೌದು, ಇದು ನೋಡಿ, ರಕ್ಷಣೆ ಮತ್ತು ಹೊದಿಕೆ
ಹೊದಿಕೆ ಇದೆ ಅಲ್ವಾ, ಓಕೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ದೇಹದ ಮೇಲ್ಮೈಗಳ ರಕ್ಷಣೆ ಮತ್ತು ಹೊದಿಕೆ ಮಾಡೋದು ಯಾವುದಂದ್ರೆ ಈ ಒಂದು ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಅದ್ರ ಬಗ್ಗೆ ಸಮ್ ಇನ್ಫಾರ್ಮೇಷನ್ ಇದೆ, ಇದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಎಲ್ಲ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳು ಮಕ್ಕಳ ರಕ್ಷಣಾ ನೀತಿಯನ್ನು ಹೊಂದುವುದನ್ನು ಕಡ್ಡಾಯಗೊಳಿಸಿದ ರಾಜ್ಯ ಯಾವುದು ಅಂತ ಕೇಳಿದರೆ ಇದರಲ್ಲಿ ಬೆದರಿಸುವಿಕೆ ವಿರೋಧಿ, ಮಾದಕ ದ್ರವ್ಯ ವಿರೋಧಿ ಕ್ರಮಗಳು, ಕುಂದುಕೊರತೆ ಪರಿಹಾರ ಮತ್ತು ಸಿಬ್ಬಂದಿ ತರಬೇತಿ ಸೇರಿವೆ ಅಂತ ಕೇಳಿದರೆ ಯಾವುದ್ರಿ? ಇಷ್ಟೆಲ್ಲ ಮಾಡಿರೋದು ನಮ್ಮ ಕರ್ನಾಟಕವೇ. ಓಕೆ, ಯಾವುದು ಅಂದರೆ ಕರ್ನಾಟಕ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಿಂದ 27ರ ಅವಧಿಗೆ ಆಫ್ರಿಕನ್ ಏಷ್ಯನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರ್, ಯಾರು ಆಯ್ಕೆಯಾಗಿದ್ದಾರೆ ಇದನ್ನು ಕಾಮೆಂಟ್ ಮಾಡ್ಬೋದಾ? ಓಕೆ, ಇದು ಒಂದು ಕ್ವಶನ್ನ ನೀವು ಕಾಮೆಂಟ್ ಮಾಡಿ. ಓಕೆ, ಸೊ ಇಲ್ಲಿ ಆನ್ಸರ್ ನೆಕ್ಸ್ಟ್ ಸ್ಲೈಡಲ್ಲೇ ಇದೆ, ಬಟ್ ಅದಕ್ಕಿಂತ ಮುಂಚೆ ನೀವು ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್, IIT ಮದ್ರಾಸ್ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ IRIS ಚಿಪ್ನಲ್ಲಿ ಪ್ರಾಥಮಿಕವಾಗಿ ಯಾವ ಪ್ರೊಸೆಸರ್ ಆರ್ಕಿಟೆಕ್ಚರ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರ್, ಯಾವುದು ಅಂತಾರೆ RISC-V ಪ್ರೊಸೆಸರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಶಕ್ತಿ ಪ್ರೊಸೆಸರ್ ಅಂತ ಬರುತ್ತೆ. ಓಕೆ, ಸೊ 2 ಪ್ರೊಸೆಸರ್ಗಳನ್ನು ಬಳಸಿ ಅದನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತ್ ಪೋಲ್ ಆನ್ಲೈನ್ ಪೋರ್ಟಲ್ ಅನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ. ಸರ್, ಯಾರು ಉದ್ಘಾಟಿಸಿದ್ದಾರೆ ಭಾರತ್ ಪೋಲ್ ಆನ್ಲೈನ್ ಪೋರ್ಟಲ್? ಭಾರತ್ ಪೋಲ್ ಎದಕ್ಕೆ ಸಂಬಂಧಪಟ್ಟಿದೆ ರೀ? ಪೊಲೀಸ್ಗೇನೋ ಸಂಬಂಧಪಟ್ಟಿದೆ ಅಲ್ವಾ? ಪೊಲೀಸ್ ಅಂದರೆ ಯಾವ ಮಿನಿಸ್ಟ್ರಿ ರೀ? ಈ ಒಂದು ಹೋಮ್ ಮಿನಿಸ್ಟ್ರಿ ಅಲ್ವಾ? ಹೋಮ್ ಮಿನಿಸ್ಟರ್ ಸಚಿವ ಯಾರಿದ್ದಾರೆ? ಸೊ ಇದೇ ಒಂದು ಗೃಹ ಸಚಿವ ಅಮಿತ್ ಶಾ ಅಂತ ಹೇಳ್ತೀವಿ. ಸೊ ಅದು ಆನ್ಸರ್ ಮುಗೀತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯ ಸಂತಾನೋತ್ಪತ್ತಿಯಲ್ಲಿ ಬೀಜಕಗಳು ಅಥವಾ ಬೀಜಗಳ ಫಲೀಕರಣ ಹೇಗೆ ನಡೆಯುತ್ತದೆ ಅಂತ ಕೇಳಿದರೆ ಸರ್, ಇದೊಂದು ಇಂಟರ್ನಲ್ ಫಲೀಕರಣ ನಡೀತದೆ. ಯಾವುದು? ಆಂತರಿಕ ಫಲೀಕರಣ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ 2 ಆ್ಯಂಡ್ ದೆನ್ ಈ ಒಂದು ಕರೆಂಟ್ 0.2 ಆಗಿದ್ದರೆ ಪ್ರತಿರೋಧ R ಎಷ್ಟು? ಓಮ್ಸ್ ಲಾ ರೀ, ಸಿಂಪಲ್. I is directly proportional to V and then universally proportional to R. I ಎಷ್ಟಿದೆ? 0.2 ಇದೆ and then divided by V ಎಷ್ಟಿದೆ? 2 ಅಂತ ಇದೆ. ಸರಿನಾ? ಸೊ 2 ಒಂದಲೇ 2 0.1 ಮುಗೀತಲ್ವಾ? ಆನ್ಸರು 0.1 ಇದು ಆಗುತ್ತೆ ನೋಡಿ. ಆನ್ಸರ್ ಸಿ ಆಗುತ್ತೆ. 0.1 ಅಂತ ಹೇಳ್ತೀವಿ. ಓಕೆ, ಇದು ಎಷ್ಟು ಅಂದರೆ 0.1 ಅಂತ ಹೇಳ್ತೀವಿ. ಸೊ ಸಿಂಪಲ್, ಒಂದು ನಿಮಗೆ ಓಮ್ಸ್ ಲಾ ನೆನಪು ಬಂತ, ಆನ್ಸರ್ ಸಿಕ್ಕಿಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಸಹ ನೋಡಿದೀವಲ್ವಾ, ಏನು ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತಲ್ವಾ. ಓಕೆ, ಅದೇ ಕ್ವಶನ್ ಇದೆ. ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಲಾದ ಬಲ ಫೋರ್ಸ್ 5 ಆಗಿದ್ದರೆ 5 ನ್ಯೂಟನ್ ಆಗಿದ್ದರೆ ಒಂದು ವಸ್ತುವಿನ ಸ್ಥಳಾಂತರ S ಈಕ್ವಲ್ಸ್ ಮೀನ್ಸ್ S ಅಂದರೆ ಡಿಸ್ಪ್ಲೇಸ್ಮೆಂಟ್ 10 ಮೀಟರ್ ಆಗಿದ್ದರೆ ಮಾಡಿದ ಕೆಲಸವೇನು ಅಂತ ಕೇಳಿದಾನೆ. ಏನಿದೆ ರೀ? ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಫೋರ್ಸ್ ಎಷ್ಟಿದೆ? 5 ಇದೆ. ಆ್ಯಂಡ್ ದೆನ್ ಈ ಒಂದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 10 ಇದೆ. 5 10 ಎಷ್ಟು? 60 ಅಲ್ಲ 50. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ 50 ಜೌಲ್ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ಫಾರ್ಮುಲಾದ ಮೇಲೆ ಪ್ರಶ್ನೆಗಳು ಬರ್ತಿದಾವ್ರಿ, ನೆನ್ಪಿಟ್ಕೊಳ್ರಿ. ಓಕೆ, ಸೊ 2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಲ್ಲ, 2 ಮಾರ್ಕ್ಸ್ ಬರ್ತವೆ, ಏನಾಗುತ್ತೆ ನಮಗೆ ಅಲ್ವಾ? ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್, ಒಂದು ವಸ್ತುವಿನ ಮೇಲೆ ಅಸಮತೋಲಿತ ಬಲವನ್ನು ಪ್ರಯೋಗಿಸಿದರೆ ಪರಿಣಾಮ ಏನಾಗುತ್ತದೆ ಅಂತ ಕೇಳಿದಾನೆ. ಸರಿನಾ? ಅದು ವಸ್ತುವಿನ ನಿಶ್ಚಲ ಸ್ಥಿತಿಯಿಂದ ಹೊರಗೆ ಬರ್ತದೆ. ಸರಿನಾ? ಸೊ ಯಾವುದು ಅಂತಂದರೆ ಆಪ್ಷನ್ ಬಿ ಅಂತ ಇದಕ್ಕೆ ಹೇಳ್ಬೋದು. ನಿಶ್ಚಲ ಸ್ಥಿತಿಗೆ ಬರುತ್ತದೆ ಅಂತಂದರೆ ನಿಶ್ಚಲ ಸ್ಥಿತಿ ಅಪೋಸಿಟ್ ಆಗಬೇಕಲ್ವಾ? ಮೀನ್ಸ್ ನಿಶ್ಚಲ ಸ್ಥಿತಿಗೆ ಬರೋದಿಲ್ಲ ಅದು. ಸೊ ಇದು ಆಗೋದಿಲ್ಲ, ಆಪ್ಷನ್ ಎ ಆಗೋದಿಲ್ಲ. ಸೊ ಇದಕ್ಕೆ ಆಪ್ಷನ್ ಬಿನೇ ಸರಿಯಾದ ಉತ್ತರ ಆಗುತ್ತೆ. ವಸ್ತುವಿನ ದಿಕ್ಕು ಮತ್ತು ವೇಗ ಬದಲಾಗುತ್ತದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಈ ಹೇಳಿಕೆ ಕ್ವಶನ್ ಏನಿದೆ ಅಲ್ವಾ, ಒಂದು ರೀತಿ ಲವ್ಲಿ ಕ್ವಶನ್ಗಳಿದು. ಆಲ್ಮೋಸ್ಟ್ ರೈಟ್ ಆಗ್ತವೆ ಈ ಕ್ವಶನ್ಗಳು. ಓಕೆ, ಏನಿಲ್ಲ, ಜಸ್ಟ್ ನಮಗೆ ಥಿಯರಿ ನಾಲೆಡ್ಜ್ ಇರಬೇಕು ಸಾಕೋದಕ್ಕೆ. ಅದೆಲ್ಲ ಈ MCQ ಕ್ವಶನ್ಗಳು ಏನಿದಾವಲ್ವಾ, ಅಲ್ಲಿ ಮಿಸ್ಟೇಕ್ ಹೊಡಿಬಹುದು. ಓಕೆ, ಎಕ್ಸಾಕ್ಟ್ ಬೇಕಾಗುತ್ತೆ ನಮಗೆ. ಇಲ್ಲೇನಿಲ್ಲ, ಸ್ವಲ್ಪ ನಾಲೆಡ್ಜ್ ಥಿಂಕ್ ಮಾಡ್ಬೇಕು, ಹೇಳ್ಬೇಕು ನಮಗೆ. ಇಲ್ಲಿ ಆಕ್ಸಿಡೀಕರಣದಲ್ಲಿ ಆಮ್ಲಜನಕವನ್ನು ಸೇರಿಸಲಾಗುತ್ತದೆ. ಹೌದು, ಅದಕ್ಕೆ ಆಕ್ಸಿಡೀಕರಣ ಅಂತ ಹೇಳ್ತೀವಿ. ಹೌದು, ರೈಟ್ ಇದೆ. ಅಥವಾ ಹೈಡ್ರೋಜನ್ ಅನ್ನು ತೆಗೆದು ಹಾಕಲಾಗ್ತದೆ. ಹೌದು, ಈ ಒಂದು ಆಕ್ಸಿಡೀಕರಣದಲ್ಲಿ ಆಕ್ಸಿಜನ್ನ ಸೇರಿಸಿ ಈ ಒಂದು ಹೈಡ್ರೋಜನ್ ತೆಗೆದು ಹಾಕಲಾಗ್ತದೆ. ಆ್ಯಂಡ್ ದೆನ್ ಈ ಒಂದು ಅಪಕರ್ಷಣದಲ್ಲಿ ಆಮ್ಲಜನಕವನ್ನು ತೆಗೆದು ಹಾಕಲಾಗ್ತದೆ. ಹೌದು, ಅಥವಾ ಈ ಒಂದು ಹೈಡ್ರೋಜನ್ ಸೇರಿಸಲಾಗ್ತದೆ. ಹೌದು, ಇದು ಸಹ ಸರಿಯಾಗಿದೆ. ಆ್ಯಂಡ್ ದೆನ್ ಒಂದು ರೆಡಾಕ್ಸ್ ಕ್ರಿಯೆಯಲ್ಲಿ ಆಕ್ಸಿಡೀಕರಣ ಮತ್ತು ಕಡಿತ ಎರಡೂ ಏಕಕಾಲದಲ್ಲಿ ಸಂಭವಿಸುತ್ತವೆ. ಹೌದು, ಇದು ಸಹ ಸರಿಯಾಗಿದೆ. ಸೊ ಅದಕ್ಕೆ ಹೇಳಿಕೆ 1 2 3 ಸಹ ಸರಿಯಾಗಿದ್ದಾವೆ. ಸರಿನಾ? ಸೊ ಅದಕ್ಕೆ 3 ಸಹ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ಬೆಳಕಿನ ಕಿರಣವು ಕಾನ್ಕೇವ್ ಕನ್ನಡಿಯ ಪ್ರಧಾನ ನಾಭಿಯ ಮೂಲಕ ಪತನವಾದರೆ ಪ್ರತಿಫಲನದ ನಂತರ ಆ ಕಿರಣ ಎಲ್ಲಿಗೆ ಹಾದು ಹೋಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಎಲ್ಲಿಗೆ ಹಾದು ಹೋಗುತ್ತದೆ? ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಅದು ಹಾದು ಹೋಗುತ್ತದೆ. ಸರಿನಾ? ಎಲ್ಲಿಗೆ ಅಂದರೆ ಈ ಒಂದು ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಅದು ಹಾದು ಹೋಗುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಾಹನದಲ್ಲಿ ಕುಳಿತಿರುವಾಗ ಹೊರಗೆ ನೋಡಿದಾಗ ತಂತಿಗಳು ಬೀಸುತ್ತಿರುವುದನ್ನು ನೋಡುತ್ತೇವೆ.
ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾನೆ. ಸರ್ ನಾವು ಒಂದು ರೇಲಿಂಗ್ಗಳೇನಿದಾವಲ್ಲ, ಸೊ ಅದು ಬೀಸುತ್ತಿರೋದನ್ನು ನೋಡ್ತೀವಿ. ಯಾಕೆ ಅಂತಂದರೆ ಇದನ್ನು ನಾವು ಪ್ರತಿಬಿಂಬ ಅಂತ ಹೇಳ್ತೀವಿ. ಓಕೆ, ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್, ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಹರಿಯುವಾಗ ಅದರ ಸುತ್ತಲೂ ಏನು ಉತ್ಪತ್ತಿ ಆಗುತ್ತದೆ? ಈ ಒಂದು ಕಂಡಕ್ಟರ್ ಇದೆ ಅಲ್ವಾ, ಆ ಕಂಡಕ್ಟರ್ ಸುತ್ತಲೂ ಏನು ಉತ್ಪತ್ತಿ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಓಕೆ, ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ ಏನಿದೆ? ವಿದ್ಯುತ್ ಕ್ಷೇತ್ರ, ಶಾಖ ಕ್ಷೇತ್ರ, ಕಾಂತಿ ಕ್ಷೇತ್ರ, ಬೆಳಕಿನ ಕ್ಷೇತ್ರ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕಾಂತೀಯ ಕ್ಷೇತ್ರ ನೋಡಿ. ಓಕೆ, ಸೊ ಆಪ್ಷನ್ ಸಿ ಕಾಂತೀಯ ಕ್ಷೇತ್ರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಜೀವಕೋಶದ ಪ್ಲಾಸ್ಮಾ ಪೊರೆಯ ಮುಖ್ಯ ಲಕ್ಷಣ ಯಾವುದು? ಈ ಒಂದು ಪ್ಲಾಸ್ಮಾ ಪೊರೆ ಏನಿದೆ ಅಲ್ವಾ, ಇದೊಂದು ಸೆಮಿ ಪರ್ಮಿಯಬಲ್ ಇದೆ, ಮೀನ್ಸ್ ಅರೆ ಪ್ರವೇಶ ಸಾಧ್ಯ ಅಂತ ಹೇಳ್ತೇವೆ. ಸರಿನಾ? ಇವಾಗ ಲೈಕ್ ಹೇಗೆ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಥರ, ಗೌರ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ವ, ಸೊ ಅವ್ರ ಥರ. ಸೊ ಇವರು ದುಡ್ಡಿರೋರಿಗೆ ಮಾತ್ರ ಒಳಗಡೆ ಬಿಡ್ತಾರೆ, ದುಡ್ಡಿಲ್ಲ ಅಂದರೆ ಅಲ್ಲೇ ಹೊರಗಡೆ ನಡೀತ ಅಂತಾರಲ್ವ. ಸೊ ಆ ರೀತಿ ಇವರು ಸಹ ಕೆಲವೊಬ್ಬರಿಗೆ ಬಿಡ್ತಾರೆ ಒಳಗಡೆ, ಕೆಲವೊಬ್ಬರಿಗೆ ಒಳಗಡೆ ಬಿಡೋದಿಲ್ಲ. ಸೊ ಆ ಥರ ಇದು ಯಾವುದು ಅಂದರೆ ಇದು ಅರೆ ಪ್ರವೇಶ ಸಾಧ್ಯ ಇದೆ ಸರ್ನಾ, ಇದೊಂದು ಸೆಮಿ ಪರ್ಮಿಯಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಈ ತ್ಯಾಜ್ಯ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಸರ್ನ ಅತಿ ಹೆಚ್ಚು ಈ ತ್ಯಾಜ್ಯವನ್ನು ಉತ್ಪಾದಿಸುವ ರಾಜ್ಯ ಯಾವುದು? ನಮ್ಮ ಬಡೆ ಭಾಯಿ ಯಾರು? ಈ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಸರ್ನ ಯಾರು? ಮಹಾರಾಷ್ಟ್ರ ಏನಿದೆ ಅಲ್ವಾ, ಅತಿ ಹೆಚ್ಚು ಈ ತ್ಯಾಜ್ಯವನ್ನ ಉತ್ಪಾದನೆ ಮಾಡ್ತದೆ. ಓಕೆ, ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಅಂತ ಹೇಳ್ತೀವಿ. ಸೆಕೆಂಡಲ್ಲಿ ಯಾರಿದ್ದಾರೆ? ನಮ್ಮ ಒಬ್ಬರು ಜಗಳ ಗಂಟ ಯಾರು? ತಮಿಳುನಾಡು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥರ್ಡ್ ಯಾರು? ನಮ್ಮ ಭಾಯಿ ಆಂಧ್ರ ಪ್ರದೇಶ. ಆ್ಯಂಡ್ ದೆನ್ 4ನೇ ಸ್ಥಾನದಲ್ಲಿ ಯಾರು ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 5ನೇ ಸ್ಥಾನದಲ್ಲಿ ಯಾರು ಇದ್ದಾರೆ ಅಂದರೆ ದೆಹಲಿ ಇದ್ದಾರೆ. ನಮ್ಮ ಕರ್ನಾಟಕ ಇಲ್ಲವೇ ಇಲ್ಲ. ಹೇಗಿಲ್ವೋ ಗೊತ್ತಿಲ್ಲ. ಈ ಬೆಂಗಳೂರಲ್ಲಿ ಹೋದರೆ ಗಲ್ಲಿಗೂ ಸಹ ತಿಪ್ಪೆಗಳಿದ್ದಾವೆ. ಸರ್, ನಾ ರೋಡ್ ಇದೆ, ಅದು ತಿಪ್ಪೆ ಇದೆ ಅಂತ ಸಹ ಗೊತ್ತಾಗಲ್ಲ. ಸೊ ಅಷ್ಟು ಈ ಒಂದು ಈ ವೇಸ್ಟ್ ಇದೆ, ಬಟ್ ಹೇಗೆ ನಮ್ದು ಇಲ್ಲ ಅಂತ ಗೊತ್ತಾಗಲ್ಲ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಆದರೂ ಸಹ. ಓಕೆ, ಯಾವುದಿದೆ ಅಂದರೆ ಫಸ್ಟ್ ಮಹಾರಾಷ್ಟ್ರ ಇದೆ, ಸೆಕೆಂಡ್ ತಮಿಳುನಾಡು ಇದೆ, ಆ್ಯಂಡ್ ದೆನ್ ಥರ್ಡ್ ನಮ್ಮ ಆಂಧ್ರ ಪ್ರದೇಶ ಇದೆ, ಆ್ಯಂಡ್ ದೆನ್ ಫೋರ್ತ್ ಯಾವುದಿದೆ ಅಂದರೆ ಈ ಒಂದು ಉತ್ತರ ಪ್ರದೇಶ ಇದೆ, ಆ್ಯಂಡ್ ದೆನ್ ಫಿಫ್ತ್ ಯಾವುದಿದೆ ಅಂದರೆ ಇದೇ ನಮ್ಮ ದೆಹಲಿ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಏಪ್ರಿಲ್ 4, 2025 ಹಣಕಾಸಿನ ನವೀಕರಣಗಾಗಿ ಯಾವ ಭಾರತೀಯ ಬ್ಯಾಂಕ್ ಪರಿಶೀಲಿಸಿದ ವಾಟ್ಸಪ್ ಚಾನಲನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, ಆ್ಯಂಡ್ ದೆನ್ ಬ್ಯಾಂಕ್ ಆಫ್ ಬರೋಡಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ನ 5th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೆಲವರಿಗೆ ನಾನು ಹೇಳುವ ಶೈಲಿಯೇ ಇಷ್ಟ ಆಗ್ತಿಲ್ಲ, ಹೇಳಿದೆ ನೀವು ಕ್ಲಾಸ್ಗಳು ಸಹ ಇಷ್ಟ ಆಗ್ತಿಲ್ಲ ಸರಿನಾ. ಸೊ ನಿಮಗೆ ಡಿಸ್ಲೈಕ್ ಮಾಡೋದಾದರೆ ಡಿಸ್ಲೈಕ್ ಮಾಡಿ. ಓಕೆ, ಪ್ರಾಬ್ಲಮ್ ಇಲ್ಲ, ಬಟ್ ಕೆಟ್ಟದಾಗಿ ಕಾಮೆಂಟ್ನ ಸಹ ಮಾಡಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ನೀವು ಏನಾದರೂ ಮಾಡಿದ್ರು ಸಹ ನನಗೆ ಅದಕ್ಕೆ ಡಿಫ್ರೆನ್ಸ್ ಬೀಳಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.